ನಮಸ್ತೆ ಕರ್ನಾಟಕ. ನೀವೇನಾದ್ರು ಗೌರ್ಮೆಂಟ್ ಎಂಪ್ಲಾಯ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲ ಬಿಸ್ನೆಸ್ ಮ್ಯಾನ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸ್ವಿಗ್ಗಿ ಝೊಮ್ಯಾಟೊ ಆಟೋ ಓಡಿಸೋರು ಒಂದೊಂದು ರೂಪಾಯಿಗೂ ಕಷ್ಟ ಪಡ್ತಾ ಇದ್ದೀರಾ, ನಿಮ್ಗೊಂದು ತುಂಬಾ ಉಪಯೋಗವಾಗುವಂತ ಫೀಲ್ಡ್ ಇದೆ, ದಟ್ ಈಸ್ ಸ್ಟಾಕ್ ಮಾರ್ಕೆಟ್. ನಮ್ಮ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಬೆಚ್ಚಿ ಬೀಳ್ತಾರೆ, ಎದುರ್ಕೊಳ್ತಾರೆ. ಸರ್ಕಾರನೇ ಹೇಳ್ತಾ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ತರಬೇತಿಗಳು ಬೇಕು. ಸರ್ಕಾರನೇ ಹೇಳ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಪ್ರಜಾವಾಣಿಯಲ್ಲೂ ಸಹ ಬಂದಿದೆ, ಜೊತೆಗೆ ವಿಜಯ್ ಕರ್ನಾಟಕದಲ್ಲೂ ಸಹ ಬಂದಿದೆ, ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ಸಹ ಆರ್ಟಿಕಲ್ ಬಂದಿದೆ. ಸರ್ ಏನ್ ಸರ್ ಗ್ಯಾರಂಟಿ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದ್ರೆ? ಸ್ಟಾಕ್ ಮಾರ್ಕೆಟ್ ಇಸ್ ಅ ಮಿರರ್ ಆಫ್ ಅವರ್ ಎಕಾನಮಿ. ಇದು ಒಂದು ಕನ್ನಡಿ. ನಮ್ಮ ದೇಶದ ಆರ್ಥಿಕತೆ ಎಷ್ಟು ಮೇಲಕ್ಕೆ ಬರುತ್ತೋ ಅಷ್ಟು ನಮ್ಮ ಭಾರತದ ಷೇರು ಮಾರುಕಟ್ಟೆ ಸಹ ಮೇಲಕ್ಕೆ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಎಕ್ಸಾಂಪಲ್, ನೀವು ಬೆಳಗ್ಗೆ ಎದ್ರಿ, ಸೊ ಪೇಸ್ಟ್ ಯೂಸ್ ಮಾಡಿದ್ರಿ, ಲಕ್ಸ್ ಸೋಪ್ ಯೂಸ್ ಮಾಡಿದ್ರಿ, ಮೋಟರ್ ಸೈಕಲ್ ಎತ್ಕೊಂಡು ಕೆಲ್ಸಕ್ಕೆ ಹೋದ್ರಿ, ಕಾರ್ ತಗೊಳ್ಳೋ ಆಸೆ ಇದೆ, ಮನೆ ತಗೊಳ್ಳೋ ಆಸೆ ಇದೆ. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಪ್ರತಿ ದಿನ ನೀವು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ತಾ ಇದ್ದೀರಾ. ಬಟ್ ಏನಂದ್ರೆ ನಿಮ್ಮ ಹೆಸರಲ್ಲಿ ಆಗ್ತಾ ಇಲ್ಲ, ಬೇರೆಯವ್ರ ಹೆಸರಲ್ಲಿ ಹಾಕ್ಬಿಟ್ಟು ಬೇರೆಯವ್ರಿಗೆ ಆಸ್ತಿಗಳನ್ನ ಬರ್ಕೊಡ್ತಾ ಇದ್ದೀರಾ. ನಿಮ್ಮ ಹೆಸರಲ್ಲೇ ಬರ್ಕೊಳ್ಳಿ ಆಸ್ತಿನ. ಸರ್ ಹೆಂಗ್ ಸರ್ ಬರ್ಕೊಳ್ಳೋದು? HUL ಕಂಪ್ನಿ ಓನರ್ ಆಗಿ ನೀವೇ ನಿಮ್ಮ ಹೆಸರಲ್ಲೇ ಆಸ್ತಿಗಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟೇ ಶೇರ್ ಮಾರ್ಕೆಟ್. ಅರ್ಥ ಮಾಡ್ಕೊಳ್ಳಿ, ಶೇರ್ ಮಾರ್ಕೆಟ್ ವರ ಯಾರಿಗೆ? ನಾಲೆಜ್ ಇರೋರಿಗೆ. ಇದು ಶಾಪ ಯಾರಿಗೆ? ನಾಲೆಜ್ ಇಲ್ದಿರೋರಿಗೆ. ಸೊ ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ನಾನು ಹೇಳ್ಕೊಡ್ತೀನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಬೆಚ್ಚಿ ಬೀಳ್ತಾರೆ, ಎದುರ್ಕೊಳ್ತಾರೆ. ಅದೇ ನಮ್ಮ ಮಹಾರಾಷ್ಟ್ರ ಹಾಗೂ ಗುಜರಾತ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಪ್ರಾಣ ಕೊಡ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅವ್ರಿಗೆ ಅಭಿಮಾನ, ಪ್ರೀತಿ, ಗೌರವ. ಸೊ ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ಜನಗಳಿಗೆ ಒಳ್ಳೆ ದುಡ್ಡು ಕೊಡ್ತಾ ಇದೆ. ಇಲ್ಲಿರೋ ಜನಗಳು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂಥರ ಅಸಡ್ಡೆ, ಒಂಥರ ಏನೋ ಇದು ನಮಗೆ ಬೇಡದಿರೋ ಫೀಲ್ಡು. ನನ್ನ ಮಗನ ನಾನು ಇಂಜಿನಿಯರಿಂಗ್ ಮಾಡಿಸ್ತೀನಿ, ಡಾಕ್ಟ್ರು ಮಾಡಿಸ್ತೀನಿ. ಸ್ವಾಮಿ, ಫಸ್ಟ್ ನಿಮ್ಮ ಮಕ್ಕಳನ್ನ ನೀವು ಫಸ್ಟ್ ಒಂದು ಫಿನಾನ್ಷಿಯಲಿ ಲಿಟ್ರಸಿ ಮಾಡಿಸಿ. ಸೊ ಲೆಟ್ಸೇ ಒಂದು ದಿವಸ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನೂ ಇಲ್ಲ, ಇರೋ ದುಡ್ಡನ್ನ ಮ್ಯಾನೇಜ್ ಮಾಡಿ ಬೆಳೆಸೋದು ಹೆಂಗೆ? ಇದು ತುಂಬ ಮುಖ್ಯವಾದದ್ದು. ಗುಜರಾತ್ನಲ್ಲಿ ಅವರ ಮಕ್ಕಳಿಗೆ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಡ್ತಾರೆ. 5ನೇ ಕ್ಲಾಸಿನ ಹುಡುಗ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡೋದು ಹೆಂಗೆ ಅದನ್ನು ಅವ್ರು ಹೇಳ್ಕೊಡ್ತಾರೆ. ಒಂದು ವ್ಯಾಪಾರ. ಸೊ ವ್ಯಾಪಾರದಲ್ಲಿ ಇರೋಷ್ಟು ದುಡ್ಡು ಬೇರೆ ಎಲ್ಲೂ ಇಲ್ಲ. ಸೊ ಬೇರೆ ವ್ಯಾಪಾರ ಮಾಡೋಣ ಅಂತ ಹೋದರೆ ಡೆಫಿನೆಟ್ಲಿ ನಮಗೆ ಅದು ಗೊತ್ತಿಲ್ಲ, ಬ್ಯಾಕ್ಗ್ರೌಂಡು ಸರಿ, ನಮ್ಮ ಬ್ಯಾಕ್ಗ್ರೌಂಡಲ್ಲಿ ದುಡ್ಡಿರಲ್ಲ. ಸೊ ದುಡ್ಡಿರಲ್ಲ, ಜೊತೆಗೆ ಪೇರೆಂಟ್ಸ್ ಸಪೋರ್ಟ್ ಇರಲ್ಲ. 7:15 ಆದರೆ ವೈಫ್ ಫೋನ್ ಮಾಡ್ತಾರೆ, ಎಲ್ಲಿದೆಯಾ ಅಂತ. ಇನ್ನೆಲ್ಲಿ ನಮ್ಮ ದೇಶ ಕಟ್ಟೋದು? ಎಷ್ಟ ಮಾಡಿ. ಸೊ 7:15 ಮನೆಗೆ ಹೋದರೆ ಇನ್ನು ನಮ್ಮ ದೇಶ ಕಟ್ಟೋದು ಎಲ್ಲಿ? ಸೊ ಒಬ್ಬ ಮಾತಾಡೋದಕ್ಕೆ ಬರಲ್ಲ, ಇಂಟ್ರೋವರ್ಟ್. ಸೊ ಮಾತಾಡೋಕ್ಕೆ ಬರಲ್ಲ ಅಂದರೆ ನಮ್ಮ ರಾಜ್ಯದಿಂದ ಇನ್ನು ಪ್ರಧಾನಮಂತ್ರಿ ಎಲ್ಲ ಆಗ್ತಾರೆ. ಯೋಚನೆ ಮಾಡಿ. ಫಸ್ಟ್ ಮಾತಾಡೋದು ಕಲೀರಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ, ಪ್ರಪಂಚ ಜ್ಞಾನ ತಿಳ್ಕೊಳ್ಳಿ, ನೆಟ್ವರ್ಕಿಂಗ್ ಮಾಡ್ಕೊಳ್ಳಿ. ಸೊ ಜನಗಳ ಜೊತೆ ಮಿಂಗಲ್ ಆಗಿ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜಾಬಲ್ಲಿ 1 ರೂಪಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಸುಮ್ಮನೆ ನೀವು ದಿನಕ್ಕೆ ಜನಗಳನ್ನ ಮೀಟ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಎಲ್ಲೋ ಹೋಗ್ತೀರಾ. ನೀವು ಯಾರನ್ನೂ ಮೀಟ್ ಮಾಡ್ದಿರಾ ಮನೇಲೇ ಇದ್ದೀರಾ ಅಂದರೆ ನೀವು ಅದೇ ಮನೇಲಿ ಇರ್ತೀರಾ, ಅದೇ ಜೀವನ. ಸೊ ಆಲ್ವೇಸ್ ನೆಟ್ವರ್ಕ್ ಈಸ್ ನೆಟ್ವರ್ತ್. ಸೊ ನೆಟ್ವರ್ಕನ್ನು ಬೆಳೆಸ್ಕೊಳ್ಳಿ. ಆ ನೆಟ್ವರ್ಕ್ ಬೆಳೆಸ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಸರ್ಕಾರ ಒಂದು ರೀಸೆಂಟ್ಲಿ ಒಂದು ಆರ್ಟಿಕಲ್ ಸಹ ಬಂದಿದೆ, ನೀವು ನೋಡ್ಬೋದು. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸ್ಟಾಕ್ ಮಾರ್ಕೆಟ್ ಒಂದು ತರಬೇತಿನ ಕೊಡ್ತಾ ಇದ್ದಾರೆ. ಪ್ರಜಾವಾಣಿಯಲ್ಲೂ ಸಹ ಬಂದಿದೆ, ಜೊತೆಗೆ ವಿಜಯ್ ಕರ್ನಾಟಕದಲ್ಲೂ ಸಹ ಬಂದಿದೆ, ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ಸಹ ಆರ್ಟಿಕಲ್ ಬಂದಿದೆ. ಸರ್ಕಾರನೇ ಹೇಳ್ತಾ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ತರಬೇತಿಗಳು ಬೇಕು. ಸರ್ಕಾರನೇ ಹೇಳ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಪುಣೆಯಲ್ಲಿ 100 ಹಳ್ಳಿಗಳಲ್ಲಿ ತರಬೇತಿನ ಸೆಬಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಈ ಒಂದು ಸಮ್ಮುಖದಲ್ಲಿ ಈ ಒಂದು ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಸಹ ಇದಾಗಬೇಕು. ಪ್ರತಿಯೊಂದು ಗ್ರಾಮದಲ್ಲೂ ಸಹ ಇದು ನಡೀಬೇಕು. ಪ್ರತಿ ಒಬ್ಬರು ಸಹ ನಾವು ABCD ಕಲ್ತಿರ್ತೀವಿ, ಹಣಕಾಸಿನ ವಿಚಾರದಲ್ಲಿ ABCD ಕಲ್ತಿರಲ್ಲ. ದುಡ್ಡಂದ್ರೆ ಏನು, ದುಡ್ಡನ್ನ ಬೆಳೆಸೋದು ಹೆಂಗೆ, ದುಡ್ಡನ್ನ ಉಳಿಸೋದು ಹೆಂಗೆ, ದುಡ್ಡಿಂದ ದುಡ್ಡು ಮಾಡೋದು ಹೇಗೆ, ವಿದ್ಯೆನ ನಾವು ಕಲೀಲೇ ಇಲ್ಲ. ಸೊ ಅದರಿಂದ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಅದ್ರ ಬಗ್ಗೆ ಫಸ್ಟ್ ಭಯ ಬಿಡಿ. ಭಯ ಬಿಡಬೇಕಾದ್ರೆ ಇದ್ರ ಬಗ್ಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನ ನಾನು ತೋರಿಸ್ಕೊಂಡು ಹೋಗ್ತೀನಿ. ಡೆಫಿನೆಟ್ಲಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಭಯ ಹೋಗಿಸ್ಕೋಬೇಕು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಎಕ್ಸಾಂಪಲ್, ನೀವು ಬೆಳಗ್ಗೆ ಎದ್ರಿ, ಸೊ ಪೇಸ್ಟ್ ಯೂಸ್ ಮಾಡಿದ್ರಿ, ಲಕ್ಸ್ ಸೋಪ್ ಯೂಸ್ ಮಾಡಿದ್ರಿ, ಮೋಟರ್ ಸೈಕಲ್ ಎತ್ಕೊಂಡು ಕೆಲ್ಸಕ್ಕೆ ಹೋದ್ರಿ, ಕಾರ್ ತಗೊಳ್ಳೋ ಆಸೆ ಇದೆ, ಮನೆ ತಗೊಳ್ಳೋ ಆಸೆ ಇದೆ. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಪ್ರತಿ ದಿನ ನೀವು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ತಾ ಇದ್ದೀರಾ. ಬಟ್ ಏನಂದ್ರೆ ನಿಮ್ಮ ಹೆಸರಲ್ಲಿ ಆಗ್ತಾ ಇಲ್ಲ, ಬೇರೆಯವ್ರ ಹೆಸರಲ್ಲಿ ಹಾಕ್ಬಿಟ್ಟು
ಬೇರೆಯವ್ರಿಗೆ ಆಸ್ತಿಗಳನ್ನ ಬರ್ಕೊಡ್ತಾ ಇದ್ದೀರಾ. ನಿಮ್ಮ ಹೆಸರಲ್ಲ ಆಸ್ತಿಗಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟೇ ಶೇರ್ ಮಾರ್ಕೆಟಲ್ಲಿ ನೀವೇ ಬಂದು ದುಡ್ಡು ಹಾಕಿದ್ರೆ ಅದು ಆಸ್ತಿಗಳು ನಿಮ್ಮ ಹೆಸರಲ್ಲಿ ಇರ್ತದೆ. ನೀವಿಲ್ಲ ಸರ್ ನಾನು ಹಾಕಲ್ಲ ಅಂದರೆ ಅದು ನಿಮ್ಮ ಆಸ್ತಿಗಳು ಬೇರೆಯವ್ರಿಗೆ ಹೆಸರಿಗೆ ಹೋಗುತ್ತೆ. ಹೆಂಗಂದ್ರೆ ನೀವು ಖರ್ಚು ಮಾಡ್ತಾ ಇದ್ದೀರಲ್ಲ. ಎಕ್ಸಾಂಪಲ್ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡ್ತೀರಾ, ಈ ಒಂದು ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತೀರಾ. ಏನು ಪ್ರಾಡಕ್ಟ್ಸು? ವೀಲ್ ಸೋಪು, ಬೂಸ್ಟು, 3 ರೋಸಸ್ಸು ಆ್ಯಂಡ್ ಬ್ರೂ, ಕ್ಲೋಸಪ್ಪು, ಕ್ಲಿನಿಕ್ ಪ್ಲಸ್ ಶಾಂಪು. ಸೊ ನಮ್ಮ ದೇಶದಲ್ಲಿ ಇನ್ನೂ 50% ಜನ ಶಾಂಪು ಯೂಸ್ ಮಾಡಲ್ಲ. ನಮ್ಮ ದೇಶ ಡೆವಲಪ್ ಆಗಿದೆ ಅಂತ ಹೇಳ್ತೀವಿ. ಎಲ್ಲಿ ಡೆವಲಪ್ ಆಗಿದೆ? ಇನ್ನು ಡೆವಲಪ್ಮೆಂಟ್ ಆಗ್ತಾ ಇದೆ. ಇನ್ನು ಡೆವಲಪ್ಮೆಂಟ್ ಆಗೋದು ತುಂಬ ಇದೆ. ಒಂದು ಸನ್ಸಿಲ್ಕ್ ಶಾಂಪು ಎಲ್ಲೋಗುತ್ತೆ? ಬೇರೆಯವ್ರಿಗೆ ಹೋಗುತ್ತೆ ನೀವು ಕೊಡೋ ದುಡ್ಡು. ಸೊ ಅದನ್ನ ನಾನೇ ಹೇಳ್ತಾ ಇದ್ದೀನಲ್ಲ, ಬೇರೆಯವ್ರಿಗೆ ಆ ದುಡ್ಡು ಕೊಡೋ ಬದಲು ಅದೇ ದುಡ್ಡನ್ನ ನೀವೇ ನಿಮ್ಮ ಹೆಸರಲ್ಲಿ ಮಾಡ್ಕೊಳ್ಳಿ ಆಸ್ತಿಗಳನ್ನ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಕ್ಲೋಸ್ ಅಪ್, ಕಂಫರ್ಟು, ನೀವು ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟ್ಗೆ ನೀವು ದುಡ್ಡು ಕಟ್ತಾ ಇದ್ದೀರಾ. ಡೊಮ್ಯಾಕ್ಸ್ ಯೂಸ್ ಮಾಡ್ತೀರಾ, ಬ್ರೂ ಕಾಫಿ ಕುಡಿತೀರಾ. ಸೊ ನೋಡಿ, ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ. ಈ ಎಲ್ಲ ಪ್ರಾಡಕ್ಟ್ಸು ಯಾವ ಕಂಪನಿದು ಹೇಳಿ? ಹಿಂದೂಸ್ತಾನ್ ಯೂನಿಲಿವರ್. ಲೈಫ್ ಬಾಯ್ ಸೋಪ್ ಹಾಕ್ತೀರಾ, ಬಂಟಿ ನಿಮ್ಮ ಸಾಬೂನು ಸ್ಲೋನಾ ಅಂತ ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ, ಕಿಸಾನ್ ಜಾಮ್ ತಿಂತೀರಾ. ಸೊ ಡೆಫಿನೆಟ್ಲಿ ಪೆಪ್ಸೊಡೆಂಟು, ಪಾಂಡ್ಸು, ಸೊ ಕ್ವಾಲಿಟಿ ವಾಲ್ಸ್ ಐಸ್ ಕ್ರೀಮು ನೋಡ್ಬೋದು. ಸೊ ಜೊತೆಗೆ ನೀವು ಬಟ್ಟೆ ಹೋಗಿದ್ರೆ ಆ ದುಡ್ಡೆಲ್ಲ ಯಾರಿಗೂ ಹೋಗುತ್ತೆ ಹೇಳಿ? HUL ಕಂಪ್ನಿಗೆ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಪಾತ್ರೆ ಕ್ಲೀನ್ ಆದರೆ, ಪಾತ್ರೆ ತೊಳೆದ್ರೆ ಆ ದುಡ್ಡೆಲ್ಲ HUL ಕಂಪ್ನಿಗೆ ಹೋಗುತ್ತೆ. ನಿಮ್ಮ ಹೆಸರಲ್ಲೇ ಬರ್ಕೊಳ್ಳಿ ಆಸ್ತಿನ. ಸರ್ ಹೆಂಗ್ ಸರ್ ಬರ್ಕೊಳ್ಳೋದು? HUL ಕಂಪ್ನಿ ಓನರ್ ಆಗಿ ನೀವೇ. ಸರ್ ಹೆಂಗ್ ಸರ್ ಕಂಪನಿ ಓನರ್ ಆಗೋದು? ಆ ಕಂಪನಿ ಶೇರ್ ತಗೊಳ್ಳಿ. ಶೇರ್ ತಗೊಳ್ಳೋದು ಹೆಂಗೆ? ಒಂದು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ಡಿಮ್ಯಾಟ್ ಅಕೌಂಟಲ್ಲಿ ದುಡ್ಡು ಹಾಕ್ಬಿಟ್ರೆ ಸರ್ ಯಾರು ತಗೊಂಡ್ಬಿಟ್ಟು ತಿನ್ಬಿಟ್ರೆ ಸರ್ ಅಂತಾರೆ. ಸೊ ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಕಾಯೋದು ಯಾರು ಗೊತ್ತಾ? CDSL, ನಮ್ಮ ಕೇಂದ್ರ ಸರ್ಕಾರದ ಒಂದು ಆರ್ಗನೈಸೇಷನ್. ದಟ್ ಇಸ್ ಡೆಪಾಸಿಟ್ರಿ ಅಂತ ಕರೀತಾರೆ. ನೀವು ಹಾಕೋ ಒಂದೊಂದು ರೂಪಾಯಿನ ಕಾಯ್ತಾರೆ. ಯಾಕಂದರೆ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ದುಡ್ಡಿದೆ ಅಂದರೆ 459 ಲಕ್ಷ ಕೋಟಿ ದುಡ್ಡು ಹಾಕಿದ್ದಾರೆ. ನಾವು 1 ಲಕ್ಷ ಹಾಕೋದಕ್ಕೆ ಹೆದರ್ಕೋತಾ ಇದ್ದೀವಿ. ಇಲ್ಲಿ 400 ಕೋಟಿ ಅಲ್ಲ, 4,000 ಕೋಟಿ ಅಲ್ಲ, 40,000 ಕೋಟಿ ಅಲ್ಲ, 459 ಲಕ್ಷ ಕೋಟಿ ಹಾಕಿದ್ದಾರೆ. ಸರ್ ನಾವು ಹಾಕೋ 1 ರೂಪಾಯಿಗೆ ನಾವು ಸೆಕ್ಯೂರಿಟಿ ಸೇಫ್ಟಿ ಕೇಳ್ತಾ ಇದ್ದೀವಲ್ಲ, 459 ಲಕ್ಷ ಕೋಟಿ ಹಾಕಿರೋ ಸೇಫ್ಟಿ ಕೇಳಲ್ವಾ? ಕೇಳ್ತಾರೆ. ಅದಕ್ಕೆ ನಮ್ಮ ಸರ್ಕಾರ ಏನು ಮಾಡಿದೆ? CDSL ಅನ್ನೋ ಕಂಪನಿನ ಸೃಷ್ಟಿ ಮಾಡಿದೆ. ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಶೇರ್ಗಳಲ್ಲಿ ಹೂಡಿಕೆ ಮಾಡಿದ್ರೆ, ಲೆಟ್ಸೇ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿರೋ ಕಂಪನಿ ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆದರೂ ಸಹ ನಿಮ್ಗೆ ಏನೂ ತೊಂದರೆ ಆಗಲ್ಲ. ಯಾಕಂದರೆ ನಿಮ್ಮ ಶೇರ್ಸ್ ಇಟ್ಕೊಂಡಿರೋದು ಯಾರು? CDSL, ನಾಟ್ ಡಿಮ್ಯಾಟ್ ಅಕೌಂಟ್. ನಿಮ್ಮ ಬ್ರೋಕಿಂಗ್ ಕಂಪನಿಗೂ ನಿಮ್ಮ ಶೇರ್ಸ್ಗೂ ಸಂಬಂಧ ಇಲ್ಲ. ಯಾಕಂದರೆ ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಮೇಂಟೈನ್ ಮಾಡೋದು CDSL, ಅದು ಗೌರ್ಮೆಂಟ್ ಆರ್ಗನೈಸೇಷನ್. ನೋಡೋಣ ಈ ಒಂದು HUL ಕಂಪನಿ ಏನು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ. 2010ರಲ್ಲಿ ಈ ಕಂಪನಿ 230 ರೂಪಾಯಿ. ಇವಾಗ ಅದೇ ಕಂಪನಿ ಶೇರು 2,500. ಆಸ್ತಿ 10 ಪಟ್ಟು ಆಯ್ತಲ್ಲ ಸರ್. ಸರ್ಫ್ ಎಕ್ಸೆಲ್ ಯೂಸ್ ಮಾಡ್ತಾ ಇದ್ದೀರಾ ನೋಡಿ, ನಿಮ್ಮ ಆಸ್ತಿಗಳು 10 ಪಟ್ಟು ಬೆಳೆದಿದೆ. ನೀವು ಹಾಕಿದಿದ್ರೆ, ನಿಮ್ಮ ಹೆಸರಿಗೆ ಆಸ್ತಿ ಬರ್ಸ್ಕೊಂಡಿದ್ರೆ, ನಿಮ್ಮ ಹೆಸರಲ್ಲಿ ಶೇರನ್ನು ಹಾಕಿದಿದ್ರೆ ನಿಮ್ಮದು ಸಹ ದುಡ್ಡು ಇವತ್ತು 10 ಪಟ್ಟು ಬೆಳೀತಾ ಇತ್ತು. ಸೊ ನೀವು ಹಾಕಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಶೇರ್ ಮಾರ್ಕೆಟು ವರ ಯಾರಿಗೆ? ನಾಲೆಜ್ ಇರೋರಿಗೆ. ಇದು ಶಾಪ ಯಾರಿಗೆ? ನಾಲೆಜ್ ಇಲ್ದಿರೋರಿಗೆ. ಸೊ ತುಂಬ ಜನ ಶೇರ್ ಮಾರ್ಕೆಟ್ ಬಿದ್ದೋಗ್ಬಿಡುತ್ತಲ್ಲ ಸರ್, ಅವಾಗ ಲಾಸ್ ಆಗ್ಬಿಡುತ್ತೆ ಅಂತಾರೆ. ಇದಕ್ಕೆ ಪ್ರಶ್ನೆಗೆ ಉತ್ತರ ನಿಮ್ಮ ಕಣ್ಮುಂದೆನೇ ಇದೆ. ಸೊ ಶೇರ್ ಮಾರ್ಕೆಟ್ ಬಿದ್ದೋಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಸೊ ಶೇರ್ ಮಾರ್ಕೆಟು ಕಳೆದ 30 ವರ್ಷಗಳಿಂದ ಇಲ್ಲಿವರೆಗೂ ಯಾವತ್ತೂ ಬಿದ್ದಿಲ್ಲ. ನಿಮ್ಮ ಕಣ್ಮುಂದೆನೇ ಗ್ರಾಫ್ ಇದೆ ನೋಡಿ. ಶೇರ್ ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ, ಲಾಸ್ ಆಗ್ಬಿಡುತ್ತೆ ಅಂತಾರ. ಎಲ್ಲಿ ಬಿದ್ದಿದೆ ಸ್ವಾಮಿ ಶೇರ್ ಮಾರ್ಕೆಟು? ಬಿದ್ದರೂ ಸಹ ನೋಡಿ, ಬಿದ್ದಿದೆ 2008ರಲ್ಲಿ ಬಿತ್ತು. ಬಿದ್ದರೂ ಸಹ 6 ತಿಂಗಳು 1 ವರ್ಷ ಸೈಲೆಂಟಾಗಿದ್ದರೆ ಮತ್ತೆ ಮೇಲೆ ಬರುತ್ತೆ. ಸೊ ಶೇರ್ ಮಾರ್ಕೆಟು ಲೈಫಲ್ಲಿ ಯಾವತ್ತೂ ಬೀಳಲ್ಲ. ಬಿದ್ದರೂ ಸಹ ಅದನ್ನು ಕರೆಕ್ಷನ್ ಅಂತ ಕರೀತಾರೆ. ಆ ಕರೆಕ್ಷನಲ್ಲಿ 6 ತಿಂಗಳು 1 ವರ್ಷ ವೇಟ್ ಮಾಡಬೇಕು, ಕನ್ಸಾಲಿಡೇಷನ್ ಆಗುತ್ತೆ, ಮತ್ತೆ ಮಾರ್ಕೆಟ್ ಮೇಲಕ್ಕೆ ಬಂದೇ ಬರುತ್ತೆ. ಸರ್ ಏನು ಸರ್ ಗ್ಯಾರಂಟಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ರೆ? ಗ್ಯಾರಂಟಿ ಏನಂದರೆ ನಮ್ಮ ದೇಶದ ಭವಿಷ್ಯಕ್ಕೆ ನೀವು ಗ್ಯಾರಂಟಿ ಕೊಡ್ತೀರಾ? ನಮ್ಮ ದೇಶ ನೆಕ್ಸ್ಟ್ 15-20 ವರ್ಷ ಬೆಳೆಯುತ್ತಾ? ಪ್ರಶ್ನೆಗೆ ಉತ್ತರ ಎಸ್ಸಾ ನೋನಾ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ನಮ್ಮ ದೇಶ ಕಳೆದ 20 ವರ್ಷದಿಂದ ಬೆಳೆದಿದೆಯಾ, ಬೆಳೆದಿಲ್ವಾ? ನೆಕ್ಸ್ಟ್ 20 ವರ್ಷ ಬೆಳೆಯುತ್ತಾ, ಬೆಳೆಯಲ್ವಾ? ಇಷ್ಟೇ ಪ್ರಶ್ನೆ. ಸೊ ನಿಮಗೆ ಎಸ್ ಸರ್ ನೆಕ್ಸ್ಟ್ 20 ವರ್ಷದಲ್ಲಿ ನಮ್ಮ ದೇಶ ಬೆಳೆಯುತ್ತೆ ಅಂದರೆ, ಸೊ ನಮ್ಮ ದೇಶ ಬೆಳೆಯುತ್ತೆ ಅಂದ್ರೆ ಏನು? ಆರ್ಥಿಕತೆ ಬೆಳೆಯುತ್ತೆ. ನಮ್ಮ ದೇಶದ ಎಕಾನಮಿ ಬೆಳೀತಾ ಇದೆ ಅಂದ್ರೆ ಏನು? ಅದರ ಇಂಪ್ಯಾಕ್ಟ್ ಶೇರ್ ಮಾರ್ಕೆಟ್ ಮೇಲೆ ಇರುತ್ತೆ. ಸೊ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ ಇಸ್ ಅ ಮಿರರ್ ಆಫ್ ಅವರ್ ಎಕಾನಮಿ. ಇದು ಒಂದು ಕನ್ನಡಿ. ನಮ್ಮ ದೇಶದ ಆರ್ಥಿಕತೆ ಎಷ್ಟು ಮೇಲಕ್ಕೆ ಬರುತ್ತೋ ಅಷ್ಟು ನಮ್ಮ ಭಾರತದ ಷೇರು ಮಾರುಕಟ್ಟೆ ಸಹ ಮೇಲಕ್ಕೆ ಬರುತ್ತೆ. ಇವತ್ತು ನೋಡಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಪಂಚಾಯತ್ ರಾಜ್ನ ಅಲ್ಲಿರೋ ಸಿಬ್ಬಂದಿಗಳಿಗೆ ಶೇರ್ ಮಾರ್ಕೆಟನ್ನು ಸರ್ಕಾರ ಹೇಳ್ಕೊಡಿ ಅಂತ ಒಂದು ಪ್ರೆಷರ್ ಆಗ್ತಾ ಇದೆ. ಸೊ ಇನ್ನೂ ಸಹ ನಾವು ಸರ್ಕಾರನೇ ಕಲ್ತ್ಕೊಳ್ಳಿ ಶೇರ್ ಮಾರ್ಕೆಟ್ ಅಂತ ಹೇಳ್ತಾ ಇದೆ. ಬಟ್ ನೀವಿನ್ನ ನೋಡೋಣ ಮಾಡೋಣ, ಇದು ನಮಗೆ ಭಯ, ಇದು ಭೂತ, ಇದು ಹಿಡ್ಕೊಂಡ್ಬಿಡುತ್ತೆ ಅಂದರೆ
ಮಹಾರಾಷ್ಟ್ರದವ್ರು ಏನಕ್ಕೆ ಶೇರ್ ಮಾರ್ಕೆಟಲ್ಲಿ ಇದ್ದಾರೆ, ಗುಜರಾತ್ನವ್ರು ಏನಕ್ಕೆ ಶೇರ್ ಮಾರ್ಕೆಟಲ್ಲಿ ಇದ್ದಾರೆ, ಬಾಂಬೆಯಲ್ಲಿ ಏನಕ್ಕೆ ಶೇರ್ ಮಾರ್ಕೆಟ್ ಹೆಡ್ ಕ್ವಾರ್ಟರ್ಸ್ ಇದೆ, ಬೆಂಗಳೂರಲ್ಲಿ ಯಾಕಿಲ್ಲ? ಯಾಕಂದ್ರೆ ಅಲ್ಲಿ ಜಾಸ್ತಿ ಜನ ಟ್ರೇಡ್ ಮಾಡ್ತಾರೆ. ಸೊ ಬಾಂಬೆಯಲ್ಲಿರೋ ಹೆಡ್ ಕ್ವಾರ್ಟರ್ಸ್ನ ಬೆಂಗಳೂರಿಗೆ ಶಿಫ್ಟ್ ಮಾಡೋರು ಯಾರು? ಸೊ ನಮ್ಮ ಜನಗಳು, ನಮ್ಮ ಟ್ರೇಡರ್ಸ್ಗಳು ಹೆಚ್ಚಾದರೆ ಹೆಡ್ ಕ್ವಾರ್ಟರ್ಸ್ ಚೆನ್ನೈಯಲ್ಲಿದೆ, NSE ಸೆಂಟರ್ ಚೆನ್ನೈಯಲ್ಲಿದೆ, ಬೆಂಗಳೂರಿನಲ್ಲಿ NSE ಸೆಂಟರ್ ಇಲ್ಲ. ಇದು ನನಗೆ ತುಂಬ ವಿಷಾದಕರ, ನನಗೆ ಬೇಜಾರಾಗುತ್ತೆ. NSE ಸೆಂಟರ್ ಬೆಂಗಳೂರಲ್ಲಿ ಯಾಕಿಲ್ಲ ಅಂತ. ಏನೇ ಒಂದು ವಿಚಾರ ಮಾಡ್ಬೇಕಾದ್ರೆ ನಾನು ಬಾಂಬೆಗೆ ಹೋಗ್ಬೇಕು, ಚೆನ್ನೈಗೆ ಹೋಗ್ಬೇಕು, ಬೆಂಗಳೂರಲ್ಲಿ ಇಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ಶೇರ್ ಮಾರ್ಕೆಟ್ ಟ್ರೇಡರ್ಸ್ ಕಡಿಮೆ ಇದ್ದಾರೆ, ಇನ್ನು ಹೂಡಿಕೆದಾರರು ಕಡಿಮೆ ಇದ್ದಾರೆ. ಸೊ ಅಟ್ಲೀಸ್ಟ್ ಒಂದು ಮ್ಯೂಚುವಲ್ ಫಂಡಲ್ಲಾದರೂ ಇನ್ವೆಸ್ಟ್ ಮಾಡಿ. ಈ ವಿಡಿಯೋ ಎಂಡ್ ಆಫ್ ದ ವಿಡಿಯೋದಲ್ಲಿ ಅಟ್ಲೀಸ್ಟ್ ನಿಮಗೆ ಜ್ಞಾನೋದಯ ಆಗಿ ಅಟ್ಲೀಸ್ಟ್ ಒಂದು SIP ಮ್ಯೂಚುವಲ್ ಫಂಡ್ ಆದರೂ ಸ್ಟಾರ್ಟ್ ಮಾಡಿ. ಬಿಕಾಸ್ SIP ಮ್ಯೂಚುವಲ್ ಫಂಡ್ ಈಸ್ ಮೋರ್ ಸೇಫರ್. ಯಾಕಂದ್ರೆ ನಿಮ್ಮ ದುಡ್ಡನ್ನ 50 ಕಂಪ್ನಿ ಮೇಲೆ ಹೂಡಿಕೆ ಮಾಡ್ತಾರೆ. ಸೊ ಶೇರ್ ಮಾರ್ಕೆಟ್ ಬಗ್ಗೆ ನೀವು ಕ್ಲಾರಿಟಿ ಸಿಗ್ತಾ ಇದೆ ಅನ್ಸುತ್ತೆ. ಶೇರ್ ಮಾರ್ಕೆಟ್ ಯಾವತ್ತೂ ಲೈಫಲ್ಲಿ ಬೀಳಲ್ಲ, ಬಿದ್ದರೂ ಸಹ 6 ತಿಂಗಳು 1 ವರ್ಷಕ್ಕಾದರೆ ಮತ್ತೆ ಮೇಲಕ್ಕೆ ಬರುತ್ತೆ. ಸರ್ ನಮ್ಮ ಪಕ್ಕದ ಮನೆಯವ್ರು ದುಡ್ಡು ಕಳ್ಕೊಂಡ್ಬಿಟ್ರು ಸರ್ ಅಂತಾರೆ, ಹಿಂದ್ಗಡೆ ಮನೆಯವ್ರು ಕಳ್ಕೊಂಡ್ಬಿಟ್ರು ಸರ್, ನಮ್ಮ ಚಿಂಟು ಕಳ್ಕೊಂಡ್ಬಿಟ್ಟ, ನಮ್ಮ ಪಿಂಟು ದುಡ್ಡು ಕಳ್ಕೊಂಡ್ಬಿಟ್ಟ ಅಂತಾರೆ. ಸೊ ನಿಮ್ಮ ಚಿಂಟು, ನಿಮ್ಮ ಪಿಂಟು ಪಕ್ಕದ ಮನೆಯವ್ರು ದುಡ್ಡು ಕಳ್ಕೊಂಡಿರೋದು ಹೆಂಗೆ ಅಂದರೆ, ಇಲ್ಲಿ ಪೀಕಲ್ಲಿ ಹೋಗ್ಬಿಟ್ಟು 1 ಲಕ್ಷ ರೂಪಾಯಿ ಅವ್ರ ಹತ್ರ ದುಡ್ಡಿದ್ರೆ ಇನ್ನೊಂದು 2-3 ಲಕ್ಷ ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಸಾಲ ಕೊಡೋರು ಇರ್ತಾರೆ. ಆ ಸಾಲ ತಗೊಂಡು ದುಡ್ಡು ಹಾಕಿರ್ತಾರೆ. ಶೇರ್ ಏನಾದ್ರು ಒಂದು 20-30% ಬಿದ್ದರೆ ಆ 1 ಲಕ್ಷ ಅದನ್ನು ಕಳ್ಕೊತಾರೆ. 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ದುಡ್ಡಿದ್ರೆ 1 ಲಕ್ಷ ರೂಪಾಯಿಯೇ ನೀವು ಶೇರ್ ತಗೊಂಡ್ರೆ ನಿಮ್ಗೆ ಏನು ತೊಂದರೆ ಆಗಲ್ಲ. ಬಟ್ ತುಂಬ ಜನ ಶೇರ್ ಮಾರ್ಕೆಟಲ್ಲಿ ಮಾಡೋ ಬಿಗ್ಗೆಸ್ಟ್ ಘನಘೋರ ಒಂದು ಅಪರಾಧ ಏನಂದರೆ, 1 ಲಕ್ಷ ಹಾಕ್ಬಿಟ್ಟು 4 ಲಕ್ಷಕ್ಕೆ ಸಾಲ ಮಾಡಿ 4 ಲಕ್ಷನೂ ಹಾಕ್ಬಿಡ್ತಾರೆ. ಶೇರ್ ಮಾರ್ಕೆಟ್ 20% ಬಿದ್ದರೆ ಇರೋ 1 ಲಕ್ಷ ಕಳ್ಕೊಂಡ್ಬಿಡ್ತಾರೆ. ಶೇರ್ ಮಾರ್ಕೆಟ್ ಮೇಲೆ ತಪ್ಪನ್ನ ಹೊರಿಸ್ಬಿಟ್ಟು ಗೆದ್ದಿರೋನು ಪ್ರಪಂಚಕ್ಕೆ ನಾಲೆಜ್ ಕೊಡ್ತಾನೆ, ಸೋತಿರೋನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೆಗೆಟಿವ್ ಹೇಳಿ ನೆಗೆಟಿವ್ ಪ್ರಚಾರಗಳು ಮಾಡಿ ಹೋಗೋರ್ದು ಕಾಲು ಹಿಂಗೆ ಎಳ್ದು ಹಿಂಗೆ ಅವರೇ ಕಾಲನ್ನ ಎಳ್ಬಿಡ್ತಾರೆ. ಎಷ್ಟೋ ಜನ ಶೇರ್ ಮಾರ್ಕೆಟ್ ಬಂದು ಉದ್ಧಾರ ಆಗ್ಬೇಕು ಅನ್ಕೊಂಡಿರ್ತಾರೆ. ಈ ಪಕ್ಕದ ಮನೆ ಆ ಚಿಂಟು ಪಿಂಟು ಇವರೆಲ್ಲ ಕಳ್ಕೊಂಡಿರೋದು ನೋಡ್ಬಿಟ್ಟು ಇವ್ರ ಮನೆಯವರು ಅಪ್ಪಿ ತಪ್ಪಿ ಸೊ ಏನ್ ಹೇಳ್ತಾರೆ, ಹೋಗ್ಬೇಡ ಹಂಗೆ ಹಿಂಗೆ ಅಂತ ಕಾಲು ಎಳ್ದ್ಬಿಡ್ತಾರೆ. ಆ ಹುಡುಗ ಏನ್ ಮಾಡ್ತಾನೆ, ಅದೇ ಸಂಬಳ, ಅದೇ ಜೀವನ, ಅದೇ ಕೊತ್ತಂಬರಿ ಸೊಪ್ಪು ತಗೋಬಾ, ನಿಂಬೆಹಣ್ಣು ತಗೋಬಾ, ಇದೇ ಲೈಫ್, ಅದೇ ಜೀವನ ಮಾಡ್ಕೊಂಡು ಅವನು ಲೈಫ್ ಲಾಂಗ್ ರಿಟೈರ್ಡ್ ಆಗೋಷ್ಟಲ್ಲಿ ಏನು ಸಂಪಾದನೆ ಮಾಡಿರಲ್ಲ. ಸೊ ಒಂದು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಬಂದ್ರೆ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ ಒಂದು ದೊಡ್ಡ ವೇದಿಕೆ. ಈ ವೇದಿಕೆಯಲ್ಲಿ 459 ಲಕ್ಷ ಕೋಟಿ ದುಡ್ಡಿದೆ. ಇದನ್ನ ಹೆಂಗೆ ಇದನ್ನಲ್ಲಿ ಹೇಗೆ ನೀವು ಹಣ ಸಂಪಾದನೆ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಡೆಫಿನೆಟ್ಲಿ. ಸೊ ಇದರಲ್ಲಿ ತುಂಬ ಹಣ ಇದೆ. ಸೊ ನೆಕ್ಸ್ಟ್ ಇನ್ನೊಂದು 15ರಿಂದ 20 ವರ್ಷಕ್ಕೆ ನಮ್ಮ ಭಾರತದ ನಿಫ್ಟಿ ಅಂದರೆ ಭಾರತದ ಟಾಪ್ 50 ಕಂಪನಿಗಳು. ಶೇರ್ ಮಾರ್ಕೆಟಲ್ಲಿ ನಿಮ್ಗೆ ಏನಾದ್ರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಏನೂ ಬೇಡ, ನಿಮ್ಮ ದುಡ್ಡನ್ನು ಭಾರತದ ಟಾಪ್ 50 ಅಂದರೆ ಭಾರತದ ಟಾಪ್ 50 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ. ಆ್ಯಂಡ್ ಆ ಟಾಪ್ 50 ಕಂಪ್ನಿಗಳ ಪರ್ಫಾರ್ಮೆನ್ಸ್ ನಿಮ್ಮ ಕಣ್ಮುಂದೆನೇ ಇದೆ. ಇದು ಯಾವ ರೀತಿ ಹೋಗ್ತಾ ಇದೆ ಅಂದರೆ ಇವತ್ತು 25,000ದಲ್ಲಿದೆ ನಿಫ್ಟಿ ಅಂದ್ರೇನು, ಭಾರತದ ಟಾಪ್ 50 ಕಂಪ್ನೀಸ್. ಈ ನಿಫ್ಟಿ ನೆಕ್ಸ್ಟ್ 10ರಿಂದ 12 ವರ್ಷದಲ್ಲಿ 1 ಲಕ್ಷ ಟಚ್ ಆಗುತ್ತೆ. ಇವತ್ತು ನೀವು ಮಿಸ್ ಮಾಡಿದ್ರೆ ಇನ್ನೊಂದು 10-15 ವರ್ಷಕ್ಕೆ ಮತ್ತೆ ಲೇಟಾಗಿ ಬಂದೆ ಸರ್, ನಿಮ್ಮ ವಿಡಿಯೋ ನಮ್ಗೆ ಸಿಗಲಿಲ್ಲ ಅಂತೆ. ಸೊ ಇವತ್ತು ನನ್ನ ವಿಡಿಯೋ ನಿಮಗೆ ಸಿಕ್ಕಿದೆ, ಅಟ್ಲೀಸ್ಟ್ ಇವತ್ತಾದರೂ ನಿದ್ದೆಯಿಂದ ಎದ್ದು ಬನ್ನಿ. ಸರ್ ನನಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾಹಿತಿ ಕೊಡಿ. ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಸೊ ಲೆಟ್ಸೇ ಈ ವಿಡಿಯೋ ನೋಡ್ತಾ ಇರೋರು ತುಂಬ ಜನ ಸ್ವಿಗ್ಗಿ, ಝೊಮ್ಯಾಟೊ, ಕಾರ್ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು. ನಿಮಗೆ ಸೊ ಫಸ್ಟ್ ಆಫ್ ಆಲ್ ನೀವು ನನ್ನ ಬಗ್ಗೆ ಸರ್ ಏನು ಸರ್ ಇಷ್ಟು ಅಗ್ರೆಸಿವ್ ಆಗಿ ಮಾತಾಡ್ತೀರಾ, ನೀವೇನು ಮಾಡಿದ್ದೀರಾ ಸರ್ ಸಾಧನೆ ಅಂತ ಕೇಳಿದ್ರೆ, ನಾನೊಬ್ಬ ಫಸ್ಟ್ ಆಫ್ ಆಲ್ ನನ್ನ ಗ್ರ್ಯಾಜುಯೇಷನ್, ನಾನು ಒಬ್ಬ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ BE ಮಾಡಿ MBA ಮಾಡಿ, ಸೊ ಬಾಷ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡಿ, BMTCಯಲ್ಲಿ ಕಿರಿಯ ಸಹಾಯಕನಾಗಿ ಕೆಲಸ ಮಾಡಿ, ಸೊ ಇದೆಲ್ಲ ಮಾಡಿ ಶೇರ್ ಮಾರ್ಕೆಟಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇವತ್ತು ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಆಗಿದ್ದೀನಿ. 140 ಕೋಟಿ ಜನಸಂಖ್ಯೆಯಲ್ಲಿ 1500 ಜನಕ್ಕೆ ಮಾತ್ರ ಸೆಬಿ ಲೈಸೆನ್ಸ್ ಇರೋದು. ಅದರಲ್ಲಿ ಒಬ್ಬ ನಾನು ಲೈಸೆನ್ಸ್ ಹೋಲ್ಡರ್. ಯಾಕಂದರೆ ನನ್ನ ಒಂದು ನಾಲೆಜ್ 10 ವರ್ಷಗಳ ಎಕ್ಸ್ಪೀರಿಯನ್ಸನ್ನು ನೋಡಿ ಸೆಬಿ ನನಗೆ ಲೈಸೆನ್ಸ್ ಕೊಟ್ಟಿದೆ. 50,000 ವಿದ್ಯಾರ್ಥಿಗಳೇ ನಾನು ಶೇರ್ ಮಾರ್ಕೆಟನ್ನು ಹೇಳ್ಕೊಟ್ಟಿದ್ದೀನಿ. 8 ಬ್ರಾಂಚ್ಗಳನ್ನು ಕಟ್ಟಿದ್ದೀನಿ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ನಿಮಗೆ ಶೇರ್ ಮಾರ್ಕೆಟನ್ನು ಉಚಿತವಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಇದೇ ಭಾನುವಾರ 10 ಗಂಟೆಯಿಂದ 1 ಗಂಟೆ ಎಲ್ಲೆಲ್ಲೋ ಹೋಗಿ ಸೊ ಏನೇನೋ ಮಾಡ್ತೀವಿ. ಭಾನುವಾರ ಬಂದರೆ ನಾವು ಲೈಫನ್ನು ಹೇಗೋ ಒಂದು ದಿವಸ ತಾನೇ ಅಂತ ಕಳೆದು ಬಿಡ್ತೀವಿ. ನಿಮ್ಮ ಲೈಫಿನ 1 ಗಂಟೆ, ನಿಮ್ಮ ಲೈಫಿನ 3 ಗಂಟೆಗಳನ್ನು ನಮಗೆ ಕೊಡಿ. ನಾವು ನಿಮಗೆ ಲೈಫ್ ಅಂದರೆ ಏನು, ಶೇರ್ ಮಾರ್ಕೆಟ್ ಅಂದರೆ ಏನು, ಅದ್ರ ಬಗ್ಗೆ ಜ್ಞಾನವನ್ನು ತುಂಬಿ ನಿಮ್ಮ ಕಣ್ಣನ್ನು ನಾವು ತೆರೆಸ್ತೀವಿ. ಸೊ ಡೆಫಿನೆಟ್ಲಿ ಸರ್ ಮ್ಯೂಚುವಲ್ ಫಂಡ್ಸ್ ಎಷ್ಟು ಪವರ್ಫುಲ್ ಅಂತ ನಾವು ಜಸ್ಟ್ ಒಂದು ಕ್ಯಾಲ್ಕುಲೇಟರಲ್ಲಿ ಚೆಕ್ ಮಾಡೋಣ. ಅದನ್ನು ನಾನು CAGR ಕ್ಯಾಲ್ಕುಲೇಟರ್ ಅಂತಲೂ ಕರಿತೀನಿ. CAGR ಫಾರ್ಮುಲಾ, CAGR ಕ್ಯಾಲ್ಕುಲೇಟರ್ ಅಂತಲೂ ನೋಡೋಣ. ಲೆಟ್ಸ್ ಸೇ ನಮ್ಮ ಹತ್ರ 10,000 ರೂಪಾಯಿ ಇದ್ರೆ ನಾವೇನು ಮಾಡ್ತೀವಿ, ಒಂದು ಜೊತೆ ಇಲ್ಲ 2 ಜೊತೆ ಬಟ್ಟೆ ತೊಗೊಂಡು 10,000 ರೂಪಾಯಿ ಖಾಲಿ ಮಾಡ್ತೀವಿ. ಲೆಟ್ಸ್ ಸೇ ಒಂದು 25,000 ಇದ್ರೆ ಏನು ಮಾಡ್ತೀವಿ, ಒಂದು ಟ್ರಿಪ್ಗೆ ಹೋಗ್ಬಿಟ್ಟು ಆ ಟ್ರಿಪ್ಪಲ್ಲಿ 25,000 ರೂಪಾಯಿ ಖರ್ಚು ಮಾಡ್ತೀವಿ.
ಲೆಟ್ಸ್ ಸೇ 1 ಲಕ್ಷ ಇದ್ರೆ ಏನು ಮಾಡ್ತೀವಿ, ಒಂದು ಐಫೋನ್ ತಗೊಂಡು ಜೊತೆಗೆ ದುಡ್ಡು ಸಾಲಿಲ್ಲ ಅಂದರೆ ಅದಕ್ಕೆ EMI ಸಹ ನಾವು ಹಾಕೊಂಡ್ಬಿಡ್ತೀವಿ. 10 ಲಕ್ಷ ಇದ್ರೆ ಏನು ಮಾಡ್ತೀವಿ, ಇಮಿಡಿಯೇಟ್ಲಿ ಒಂದು ಕಾರನ್ನು ಬುಕ್ ಮಾಡ್ತೀವಿ. 1 ಕೋಟಿ ಇದ್ರೆ ಏನು ಮಾಡ್ತೀವಿ, ಒಂದು ಮನೆ ತಗೊಳ್ತೀವಿ, ಜೊತೆಗೆ ಇನ್ನ ಮನೆ ಸಾಲನೂ ಮಾಡಿ ಇನ್ನ ಅದ್ರ ಮೇಲೆ ಡುಪ್ಲೆಕ್ಸ್ ಅನ್ನ ಕಟ್ಟುವಂತ ಪ್ಲಾನ್ಗಳು ಮಾಡ್ತೀವಿ. ಲೆಟ್ಸ್ ಸೇ ಅದರ್ ಸೈಡ್ ಆಫ್ ದ ಕಾಯಿನ್, ಲೆಟ್ಸ್ ಸೇ ಒಬ್ಬ ಮನುಷ್ಯ ಸಣ್ಣದಾಗಿ ಬೆಂಗಳೂರಿಗೆ ಬಂದು ಏನೋ ಸ್ವಲ್ಪ ದುಡಿತಾ ಇದ್ದಾನೆ, ತಿಂಗಳಿಗೆ ಒಂದು 2,000 3,000 ಉಳಿಸ್ತಾ ಇದ್ದಾನೆ. ಶೇರ್ ಮಾರ್ಕೆಟ್ ಅನ್ನ ಸರ್ಕಾರದವರು ಗ್ರಾಮ ಪಂಚಾಯಿತಿ ಅವರಿಗೆ ಹೇಳ್ಕೊಡ್ಬೇಕು ಅಂತ ಹೊರಟಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಸರ್ಕಾರ ಒಂದು ಗ್ರೇಟ್ ನಿರ್ಧಾರ ಕೈಗೊಂಡಿದೆ, ಎಸ್ಪೆಷಲಿ ನಮ್ಮ ಕೇಂದ್ರ ಸರ್ಕಾರ ಅಂತ ಹೇಳ್ಬೋದು. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಸಹ ಅರ್ಜಿಯನ್ನ ಸಲ್ಲಿಸಿದ್ದೇವೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಾವೇ ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಈ ಒಂದು ತರಬೇತಿನ ಕೊಡೋದಕ್ಕೆ ತುಂಬಾ ಉತ್ಸಾಹದಿಂದ ನಾವು ಸಹ ಕಾಯ್ತಾ ಇದ್ದೀವಿ. ಸೊ ಲೆಟ್ಸ್ ಸೇ ನನ್ನ ಹತ್ರ ಏನೂ ಇಲ್ಲ ಸರ್, ತಿಂಗಳಿಗೆ ಒಂದು 2,000 ಇಲ್ಲ 3,000 ಇಲ್ಲ 5,000 ರೂಪಾಯಿ ಉಳಿಸ್ತೀನಿ ಅಂದ್ರೆ ನಿಮ್ಗೊಂದು ಒಂದು ಪ್ಲಾನ್ನ ಕೊಡ್ತೀನಿ, ಅದನ್ನೇ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸೊ ಯಾರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇಲ್ವೋ, ಯಾವ ಶೇರಲ್ಲಿ ಇನ್ವೆಸ್ಟ್ ಮಾಡಬೇಕು, ಇನ್ಫೋಸಿಸಾ, TCS, HUL, ರಿಲಯನ್ಸಾ, ಯಾವ ಶೇರು ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಬೆಸ್ಟ್ ಆಪ್ಷನ್ ಅಂದರೆ ಮ್ಯೂಚುವಲ್ ಫಂಡ್ಸ್. ಸರ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನಂದರೆ, ನಿಮ್ಮ ಹತ್ರ ದುಡ್ಡಿದೆ, ಯಾವ ಶೇರಲ್ಲಿ ಹಾಕ್ಬೇಕು ನಿಮಗೆ ಗೊತ್ತಿಲ್ಲ, ನೀವು ತೊಗೊಂಡೋಗಿ SBI ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀರಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ದುಡ್ಡು ಹಾಕ್ತೀರಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಏನು ಮಾಡ್ತಾರೆ, ತಗೊಂಡೋಗಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ನಿಮಗೆ ಒಂದಿಷ್ಟು ರಿಟರ್ನ್ಸನ್ನು ಕೊಡ್ತಾರೆ. ಸೊ SBI, HDFC, ICICI, ನಿಪ್ಪಾನ್ ಇಂಡಿಯಾ, ಮೀರೆ ಅಸೆಟ್, ಈ ಥರ ಹೆಸರಾಂತ ಮ್ಯೂಚುವಲ್ ಫಂಡ್ಗಳು ನಮ್ಮ ದೇಶದಲ್ಲಿದೆ. ಈ ಮ್ಯೂಚುವಲ್ ಫಂಡ್ಸ್ ರಿಟರ್ನ್ಸ್ ಎಷ್ಟು ಕೊಡುತ್ತೆ ಅಂತ ಚೆಕ್ ಮಾಡೋಣ. ಮೋಸ್ಟ್ ಆಫ್ ದೆಮ್ ವಿಡಿಯೋ ನೋಡ್ತಾ ಇರೋರು ಕಂಪ್ಲೀಟ್ ಫ್ರೆಷರ್ಸ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ನಂಬಿಕೆ ಇರೋದು ಯಾವುದು, SBI ಮೇಲೆ. ಸೊ ನಾನು SBI ಮ್ಯೂಚುವಲ್ ಫಂಡ್ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. SBI ಲಾರ್ಜ್ ಆ್ಯಂಡ್ ಸೊ ಒನ್ ಆಫ್ ದ ಫಂಡ್ ಇದು, SBI ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಅಂತ ಒಂದು ಫಂಡ್ ಇದೆ. ಇದು ಮ್ಯೂಚುವಲ್ ಫಂಡು. ಈ ಫಂಡು ಕಳೆದ 15-20 ವರ್ಷಗಳಲ್ಲಿ ಎಷ್ಟು ರಿಟರ್ನ್ಸನ್ನು ಕೊಟ್ಟಿದೆ ಅಂತ ಚೆಕ್ ಮಾಡೋಣ. ಸೊ ಈ ಫಂಡು ಅಟ್ ಪ್ರೆಸೆಂಟ್ ನೋಡ್ಬೋದು, ಈ ಫಂಡು ಕಳೆದ 1 ವರ್ಷದಿಂದ ಈ ಫಂಡು ಆನ್ ಆನ್ ಆವ್ರೇಜ್ ಏನು ಅಂತ ರಿಟರ್ನ್ಸ್ ಕೊಡಲಿಲ್ಲ. ಸೊ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಂಥವ್ರು ಬರಬೇಕಂದ್ರೆ ಮಿನಿಮಮ್ 3 ಇಯರ್ಸ್, 5 ಇಯರ್ಸ್, 10 ಇಯರ್ಸ್, 15 ಇಯರ್ಸ್ ಈ ಥರ ಪ್ಲಾನ್ ಇದ್ದರೆ ಮಾತ್ರ ಶೇರ್ ಮಾರ್ಕೆಟ್ಗೆ ಬನ್ನಿ. 3 ತಿಂಗಳು 6 ತಿಂಗಳು ಏನೋ ಒಂದು ದುಡ್ಡು ಮಾಡಿಬಿಡ್ತೀನಿ ಈ ಥರ ಮೈಂಡ್ಸೆಟ್ ಇರೋರು ದಯಮಾಡಿ ಶೇರ್ ಮಾರ್ಕೆಟ್ಗೆ ನಾನು ಕೈ ಮುಗಿತೀನಿ. ಶೇರ್ ಮಾರ್ಕೆಟ್ಗೆ ಹೆಜ್ಜೆ ಸಹ ನೀವು ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಶೇರ್ ಮಾರ್ಕೆಟು 1 ವರ್ಷ 20% ಕೊಟ್ಟರೆ ಬರೋ ವರ್ಷ -5% ಕೊಡುತ್ತೆ, ಅದ್ರ ಬರೋ ವರ್ಷ +40 ಕೊಡುತ್ತೆ. ಈ ಥರ ವೇರಿಯೇಷನ್ ಇರುತ್ತೆ. ಅಗೇನ್ ಇಟ್ಸ್ ಅನ್ ಎಜುಕೇಷನಲ್ ಪರ್ಪಸ್. ಮಾರ್ಕೆಟ್ ಬಿಹೇವಿಯರ್ ಹೆಂಗಿರುತ್ತೆ ಅಂದರೆ, ಈ ವರ್ಷ 20% ಕೊಟ್ಟರೆ ಬರೋ ವರ್ಷ 10 ಕೊಡುತ್ತೆ, ಅದ್ರ ಬರೋ ವರ್ಷ 5 ಕೊಡುತ್ತೆ, ಅದ್ರ ಬರೋ ವರ್ಷ 40% ಕೊಡುತ್ತೆ. ಸೊ ಆನ್ ಆವ್ರೇಜ್ ನಿಮಗೆ 15% ರಿಟರ್ನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡ್ಬೋದು ಈ ಫಂಡು 5 ವರ್ಷಗಳ ರಿಟರ್ನ್ಸ್ ನೋಡಿದ್ರೆ 23% ರಿಟರ್ನ್ಸ್ ಕೊಟ್ಟಿದೆ. ಜೊತೆಗೆ ಇದು 10 ವರ್ಷಗಳಿಂದ 15% ರಿಟರ್ನ್ಸ್ ಕೊಟ್ಟಿದೆ. 2005 ಲೆಕ್ಕ ಮಾಡಿದ್ರೆ 17%ವರೆಗೂ ಇದು ರಿಟರ್ನ್ಸ್ ಕೊಟ್ಟಿದೆ. 2005 ಅರ್ಥ ಮಾಡ್ಕೊಳ್ಳಿ, 2005ರಿಂದ 2025 20 ವರ್ಷಗಳ ಆವ್ರೇಜ್ ತಗೊಂಡ್ರೆ ಇದು 17% ರಿಟರ್ನ್ಸ್ ಕೊಟ್ಟಿದೆ. ಇದು ಒನ್ ಆಫ್ ದ ಫಂಡು. ಇನ್ನೊಂದು ಫಂಡ್ ಇದೆ ನೋಡೋಣ. ಸೊ HDFC ಮಿಡ್ ಕ್ಯಾಪ್ ಫಂಡ್. ಅಗೇನ್ ಇಟ್ಸ್ ಮಿಡ್ ಕ್ಯಾಪ್ ಅಂದರೆ ಒಂದು ಮಿಡಲ್ ರೇಂಜ್ ಕಂಪ್ನೀಸ್, ಅಂದರೆ ಸಮಥಿಂಗ್ ಲೈಕ್ ದೊಡ್ಡ ಕಂಪ್ನಿಗಳಿರುತ್ತೆ, ಅದನ್ನು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಮಿಡಲ್ ರೇಂಜ್ ಕಂಪ್ನಿಗಳನ್ನು ಮಿಡ್ ಕ್ಯಾಪ್ ಅಂತ ಕರಿತೀವಿ. ಸೊ ಈ ಕಂಪನಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ಚೆಕ್ ಮಾಡಿದ್ರೆ ಲಾಸ್ಟ್ 5 ಇಯರ್ಸಿಂದ ಇದು 28% ಆನ್ ಆವ್ರೇಜ್ ರಿಟರ್ನ್ಸ್ ಕೊಟ್ಟಿದೆ. ಆ್ಯಂಡ್ ಈ ಫಂಡು ಕಳೆದ 10 ವರ್ಷಗಳಿಂದ 18% ರಿಟರ್ನ್ಸ್ ಕೊಟ್ಟಿದೆ. ಕಳೆದ ಆಲ್ಮೋಸ್ಟ್ ನೀವು 18 ವರ್ಷಗಳ ಚರಿತ್ರೆ ತೆಗೆದ್ರೆ ಒಂದು 17% ರಿಟರ್ನ್ಸ್ ಕೊಟ್ಟಿದೆ ಆನ್ ಆನ್ ಆವ್ರೇಜ್. ನಾನು ಇಲ್ಲಿ 17% ಹಾಕೋತಾ ಇಲ್ಲ, ಜಸ್ಟ್ SIP ಕ್ಯಾಲ್ಕುಲೇಟರ್ ಹೋಗಿದ್ದೀನಿ. TD ಅಕಾಡೆಮಿ ವೆಬ್ಸೈಟ್ಗೆ ಹೋಗಿ TD ಅಕಾಡೆಮಿಯಲ್ಲೇ ನಾನು ಫಿನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತಿದೆ, ಅದರಲ್ಲಿ SIP ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ. 5,000 ರೂಪಾಯಿ ಪ್ರತಿ ತಿಂಗಳು ನಾನು ಉಳಿಸಿದ್ರೆ ನೆಕ್ಸ್ಟ್ 20 ವರ್ಷಗಳಲ್ಲಿ ನನ್ನ ಹತ್ರ ಎಷ್ಟು ದುಡ್ಡು ಇರುತ್ತಂದರೆ, ವರ್ಷಕ್ಕೆ 15% ರಿಟರ್ನ್ಸ್ ಕೊಡುವಂಥ ಮ್ಯೂಚುವಲ್ ಫಂಡ್ಸಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ 20 ಇಯರ್ಸಲ್ಲಿ 5,000 ರೂಪಾಯಿ ನಾನು ಉಳಿಸ್ಕೊಂಡು ಹೋದರೆ ಎಷ್ಟು ದುಡ್ಡು ಇರುತ್ತೆ ಲೆಕ್ಕ ಮಾಡೋಣ. ಆಲ್ಮೋಸ್ಟ್ 76 ಲಕ್ಷ ರೂಪಾಯಿ ದುಡ್ಡು ನನ್ನ ಹತ್ರ ಇರ್ತದೆ. ಸೊ 5,000 ಅಂದರೆ ತಿಂಗಳಿಗೆ 5,000 ಅಂದರೆ ವರ್ಷಕ್ಕೆ 60,000. 20 ವರ್ಷಕ್ಕೆ ನೀವು ಉಳಿಸೋದು 12 ಲಕ್ಷ. 12 ಲಕ್ಷ ರೂಪಾಯಿ ದುಡ್ಡು ಏನಾಗಿರುತ್ತೆ, ಆಲ್ಮೋಸ್ಟ್ 76 ಲಕ್ಷ ರೂಪಾಯಿ ಆಗಿರುತ್ತೆ. ಸೊ ನಾವೇನು ಮಾಡ್ತೀವಿ, 12 ಲಕ್ಷ ರೂಪಾಯಿ ಇದೆಲ್ಲ ಏನಕ್ಕೆ ಉಳಿಸೋದು ಸರ್, 5,000 ರೂಪಾಯಿ ತಿಂಗಳಿಗೆ, 5,000 ರೂಪಾಯಿನ ನಾನು ತೊಗೊಂಡೋಗಿ ಚೀಟಿ ಹಾಕ್ತೀನಿ ಸರ್, ಆ ಚೀಟಿ ಹಾಕಿರೋರು ಎತ್ಕೊಂಡು ಓಡೋಗ್ಬಿಟ್ರು ಸರ್ ಅಂತ ಹೇಳ್ಕೊಂಡು ಸೊ ನಮ್ಮ ಲೈಫನ್ನು
ಬೇರೆಯವ್ರ ಕೈಯಲ್ಲಿ ತೊಗೊಂಡೋಗಿಡ್ತೀವಿ. ನಮ್ಮ ಆಸ್ತಿಗಳನ್ನು ಬೇರೆಯವ್ರಿಗೆ ಬರ್ಕೊಡೋ ಖುಷಿ, ನಿಮ್ಮ ಆಸ್ತಿಗಳು ನೀವೇ ನಿಮ್ಮ ಹೆಸರಲ್ಲೇ ಬರ್ಸ್ಕೊಳ್ಳಿ. ನಿಮ್ಮ ಪಾನ್ ಕಾರ್ಡ್ ಕೊಡಿ, ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ಆರ್ ವಾಟ್ ಎವರ್ ನಿಮ್ಮೊಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಅದರಲ್ಲಿ SIP ಮಾಡಿ ಅಂದರೆ ಕೇಳೋರು ರೆಡಿ ಇಲ್ಲ. ಅದೇ ಏನೂ ಕೊಡ್ತೀರಾ, ಯಾರೋ ಒಬ್ಬರನ್ನ ನಂಬಿ ನೀವು ದುಡ್ಡು ಕೊಡ್ತೀರಾ. ಸೊ ಅಂಡ್ ಅಗೇನ್ ಯು ಆರ್ ಗೋಯಿಂಗ್ ಟು ಲೂಸ್. ತಿಂಗಳಿಗೆ ಏನಾರು ನೀವು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 20 ವರ್ಷದಲ್ಲಿ ನೀವು ಕಟ್ಟೋದು 24 ಲಕ್ಷ, ಅದು 1.5 ಕೋಟಿ ಆಗಿರುತ್ತೆ. ದಟ್ ಈಸ್ ಅ ಪವರ್ ಆಫ್ SIP ಅಂದರೆ ಪ್ರತಿ ತಿಂಗಳು ಶೇರ್ ಮಾರ್ಕೆಟಿಗೆ ದುಡ್ಡು ಹಾಕೋದೆ SIP. ಇಲ್ಲ ಸರ್ ನನ್ನ ಹತ್ರ 10,000 ರೂಪಾಯಿ 5,000 ರೂಪಾಯಿ ಹಾಕೋಕ್ಕಾಗಲ್ಲ, ನಾವು ಬಡವರು, ನಾವು ರೈತರು, ನಾವು ಎಕ್ಸೆಟ್ರಾ ಕಷ್ಟಪಟ್ಟು ಏನೋ ಒಂದು ವರ್ಷಕ್ಕೊಂದ್ಸತಿ 6 ತಿಂಗಳಿಗೊಂದ್ಸತಿ ದುಡ್ಡು ಹಾಕ್ತೀವಿ ಅಂದರೆ ನಿಮಗೂ ಒಂದು ಆಪ್ಷನ್ ಇದೆ, ಅದೇ ಲಂಸಮ್ ಇನ್ವೆಸ್ಟ್ಮೆಂಟ್. ಲಂಸಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಇಲ್ಲಿ. ಸೊ ರಿವರ್ಸ್ CAGR ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಲೆಟ್ಸ್ ನನ್ನ ಹತ್ರ 1 ಲಕ್ಷ ರೂಪಾಯಿ ದುಡ್ಡಿದೆ. ಸೊ 1 ಲಕ್ಷ ರೂಪಾಯಲ್ಲಿ ಏನು ಮಾಡ್ತೀವಿ ನಾವು, ಮಕ್ಕಳಿಗೇನೋ ಒಂದು ಆಟೋ ಸಾಮಾನು ಕೊಡಿಸೋದು, ಏನೋ ಜೀಪ್ ಕಾರ್ ಕೊಡಿಸೋದು, ಇಲ್ಲ ಬಟ್ಟೆ ಕೊಡಿಸೋದು, ಏನೋ ಒಂದು ಇಲ್ಲ ಏನೇನಕ್ಕೋ ಮಕ್ಕಳಿಗೋಸ್ಕರ ನಾವು 1 ಲಕ್ಷ ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಅದೇ ಆ ಮಗು ಹೆಸರಲ್ಲಿ 1 ಲಕ್ಷ ರೂಪಾಯಿ ನೀವು ಮ್ಯೂಚುವಲ್ ಫಂಡ್ ಮಾಡಿದ್ರೆ ನೆಕ್ಸ್ಟ್ 20 ವರ್ಷದಲ್ಲಿ ಏನಾಗುತ್ತೆ ಅಂತ ನೀವು ನೋಡ್ಬೋದು. ಆ 1 ಲಕ್ಷ 2 ಲಕ್ಷ ಆಗೋದಕ್ಕೆ ಇಟ್ ವಿಲ್ ಟೇಕ್ 5 ಇಯರ್ಸ್. ಆ 2 ಲಕ್ಷದಿಂದ ನೆಕ್ಸ್ಟು 4 ಆಗುತ್ತೆ 10 ವರ್ಷಕ್ಕೆ, ನೆಕ್ಸ್ಟ್ 4ಇಂದ 8 ಆಗುತ್ತೆ ನೆಕ್ಸ್ಟ್ 5 ವರ್ಷಕ್ಕೆ. ಸೊ ನೆಕ್ಸ್ಟು ಆ 8 ಲಕ್ಷ 16 ಲಕ್ಷ ಆಗಿರುತ್ತೆ ನೆಕ್ಸ್ಟ್ 5 ವರ್ಷಕ್ಕೆ. ಸೊ ಟೋಟಲ್ ಎಂಡ್ ಆಫ್ ದ 20 ಇಯರ್ಸ್ ನಿಮ್ಮ ಹತ್ರ 16 ಲಕ್ಷ ದುಡ್ಡಿರುತ್ತೆ. ಇವತ್ತು ನೀವು 1 ರೂಪಾಯಿ ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮಕ್ಕಳ ಹೆಸರಲ್ಲಿ 1 ರೂಪಾಯಿ ಉಳಿಸಿದ್ರೆ ಅದು 16 ರೂಪಾಯಿ ಆಗಿ ನಿಮಗೆ ವಾಪಸ್ ಬರುತ್ತೆ 20 ವರ್ಷಗಳಲ್ಲಿ. ಸೊ ನೀವೇನಾದ್ರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಬಟ್ ನಾವೇನು ಮಾಡ್ತೀವಿ, 1 ರೂಪಾಯಿ ಇದ್ದರೆ ಚಾಕ್ಲೇಟ್ ತಿಂದ್ಬಿಟ್ಟು ನೆಕ್ಸ್ಟ್ ಇನ್ನೂ 1 ರೂಪಾಯಿ ಸಂಪಾದನೆ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀವಿ. ಬಟ್ ಇರೋ 1 ರೂಪಾಯಿನ ಇಟ್ಕೊಂಡು ಅದರಿಂದ 16 ರೂಪಾಯಿ ಮಾಡೋದು ಹೇಗೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಯಾವತ್ತು ಯೋಚನೆ ಮಾಡ್ತೀರಾ ಅವತ್ತು ನೀವು ಶ್ರೀಮಂತರಾಗ್ತೀರಾ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಶೇರ್ ಮಾರ್ಕೆಟ್ ತುಂಬ ಪವರ್ಫುಲ್ ಇರುತ್ತೆ. ಬ್ರಾಂಚಿಗೆ ಕರೆ ಮಾಡಿ, ಒಂದು ಸಂಡೇ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಅಟೆಂಡ್ ಮಾಡಿ. ನಿಮ್ಮ ಆರ್ಥಿಕ ನಿಮ್ಮ ಲೈಫಲ್ಲಿ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 ಡೇಸ್ ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.